ಪಾಕ್ ಹ್ಮ್ ಯಾರ ಪರ ಇದೆ? ಪಾಕ್ಗೆ ನಿಲುವೇನು? ಸಿಂಪಲ್ ಆಗಿ ಹೇಳೋದಾದ್ರೆ ಹೇಗೆ ಹೇಳ್ತೀರಾ? ಪಾಕ್ಗೆ ದ್ವಂದ್ವ ಆಗ್ಬಿಟ್ಟಿದೆ. ಹ್ಮ್. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಹ್ಮ್. ಪಾಕ್ ಪಾಕಿಸ್ತಾನಕ್ಕೆ ನಿನ್ನೆ ತಾನೇ 55 ಪಾಕಿಸ್ತಾನಿ ರೂಪಾಯಿಯಷ್ಟು ಪೆಟ್ರೋಲಿನ ಬೆಲೆ ಜಾಸ್ತಿ ಮಾಡಿದ್ದಾರೆ ಓ. ಪ್ರತಿ ಲೀಟರ್ಗೆ. ಹ್ಮ್. ಅಂದರೆ ಒಂದೇ ದಿನಕ್ಕೆ ಸುಮಾರು ಒಂದು 25-30% ಹೆಚ್ಚಿಗೆ ಮಾಡಿದ್ದಾರೆ ಒಂದೇ ದಿನದಲ್ಲಿ. ಹ್ಮ್. 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 ಅವರಿಗೆ ನಮ್ಮ ದೇಶದಲ್ಲಿರುವಷ್ಟು ಇದ್ರ ಬಗ್ಗೆನು ಮಾತಾಡೋಣ ಆಮೇಲೆ. ಅಂದ್ರೆ ನಮ್ಮ ದೇಶದಲ್ಲಿ ಎಷ್ಟು ದಾಸ್ತಾನು ಇಟ್ಕೊಂಡಿರ್ತೀವಿ, ಹ್ಮ್. ಪಾಕಿಸ್ತಾನದಲ್ಲಿ ಆ ರೀತಿಯ ದಾಸ್ತಾನು ಇಲ್ಲ. ಹೌದು. ಎಲ್ಲ ಹಡಗಿನಲ್ಲೇ ಬರಬೇಕು, ಗ್ವಾದಾರ್ ಅಥವಾ ಕರಾಚಿ ಬಂದರ್ಗೆ ಬರಬೇಕು, ಅಲ್ಲಿ ಬಂದು ಅದನ್ನ ಸಂಸ್ಕರಣೆ ಮಾಡಬೇಕು, ಅದನ್ನ ಬಳಸ್ಕೋಬೇಕೇ ಹೊರತು ಹ್ಮ್. ಹ್ಮ್. ಒಂದು ವಾರದಷ್ಟು ಬಿಟ್ರೆ ಹೆಚ್ಚಿಗೆ ದಾಸ್ತಾನಿಲ್ಲ. ಹ್ಮ್. ಹಾಗಾಗಿ ಯುದ್ಧ ನಿಲ್ಲೋದು ಅವರಿಗೆ ಅತಿ ಮುಖ್ಯ. ಹ್ಮ್. ಆದರೆ ಆದರೆ ಹಾಗಂದ ಮಾತ್ರಕ್ಕೆ ಅಮೆರಿಕ ಗೆದ್ದುಕೊಂಡು ಹೋಗ್ಬಿಟ್ರೆ ಇಡೀ ಮುಸ್ಲಿಂ ಉಮ್ಮಾದ ಒಂದು ಧ್ಯೇಯ ಏನಿದೆ ಅದಕ್ಕೆ ಹೊರತ ಬೀಳುತ್ತೆ. ಹಾಗಾಗಿ ಇದರ ಬಗ್ಗೆನೂ ಒಂದಷ್ಟು ಯೋಚನೆ ಮಾಡ್ಬೇಕು. ಹ್ಮ್. ಆದರೆ ಇನ್ನೊಂದು ದ್ವಂದ್ವನು ಹೇಳ್ತೀನಿ. ಇವರು ಸೌದಿ ಅರೇಬಿಯಾ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಹ್ಮ್. ಏನು? ಮ್ಯೂಚುವಲ್ ಡಿಫೆನ್ಸ್ ಟ್ರೀಟಿ. ಹ್ಮ್. ನಿನ್ನ ವಿರುದ್ಧ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ನಾನು ನಾನು ನಿನ್ನ ಬರ್ತೀನಿ. ಬೆನ್ನಿಗೆ ನಿಲ್ತೀನಿ, ಹೌದು ಹೌದು. ನಿನ್ನ ಬೆನ್ನಿಗೆ ನಿಲ್ತೀನಿ ಹ್ಮ್. ಅಂತ. ಅಂದ್ರೆ ಸೌದಿ ಅರೇಬಿಯಾ ವಿರುದ್ಧ ಯಾರಾದ್ರೂ ಯುದ್ಧ ಮಾಡಿದ್ರೆ ನಾನ್ ನಿನ್ ಬೆನ್ನಿಗೆ ನಿಲ್ತೀನಿ ಅಂತ. ಹೌದು. ಅಂದ್ರೆ ನಾಳೆ ದಿನ ಇರಾನ್ ಸೌದಿ ಅರೇಬಿಯಾ ಮೇಲೆ ಬಾಂಬ್ ಹಾಕಿದ್ರೆ ಸೌದಿ ಅರೇಬಿಯಾ ಅವರು ಬಾ ನನ್ನ ಬೆನ್ನಿಗೆ ನಿಂತ್ಕೊ ಅಂದ್ರೆ ಪಾಕ್ ಹೋಗ್ಬೇಕು. ಪಾಕಿಸ್ತಾನದವ್ರು ಹೋಗ್ಲೇಬೇಕು. ಅಂದ್ರೆ ಅಲ್ಲಿಂದಾನೇ ತೆಹರಾನ್ ಮೇಲೋ ಇನ್ಯಾವುದಾದ್ರೂ ಊರಿನ ಮೇಲೋ ಅಥವಾ ನೌಕಾನೆಲೆ ಮೇಲೋ ಯಾವ್ದ್ರ ಮೇಲಾದ್ರೂ ದಾಳಿ ಮಾಡ್ಬೇಕು, ಪ್ರತಿ ದಾಳಿ ಮಾಡ್ಬೇಕು. ಹ್ಮ್. ಹ್ಮ್. ಇದು ಬೇಡವಾದಂತಹ ಪರಿಸ್ಥಿತಿ ಆಗ್ಬಿಡತ್ತೆ ಹ್ಮ್. ಪಾಕಿಸ್ತಾನದವ್ರಿಗೆ. ಯಾಕೆ? ಈಗಾಗ್ಲೇ ಅಫ್ಘಾನಿಸ್ತಾನ್ ವಿರುದ್ಧ ಯುದ್ಧ ನಡೀತಿದೆ. ಹ್ಮ್. ಹಾಗಾಗಿ ಎರಡೂ ಕಡೆ ಪಶ್ಚಿಮ ಮತ್ತು ಉತ್ತರ ಎರಡೂ ಗಡಿಗಳಲ್ಲಿ ಯುದ್ಧ ನಡೀತಿದ್ರೆ ಇವರಿಗೆ ಸಮಸ್ಯೆ ಆಗ್ಬಿಡತ್ತೆ. ಹ್ಮ್. ಹ್ಮ್. ಜೊತೆಗೆ ಪೆಟ್ರೋಲ್ ದರ ಹೆಚ್ಚಾಗಿದೆ, ಇಮ್ರಾನ್ ಖಾನ್ ಅವರ ದೇಹ ಸ್ಥಿತಿ ಚೆನ್ನಾಗಿಲ್ಲ ಅನ್ನೋ ವದಂತಿಗಳು ಬೇರೆ. ಹೀಗೆಲ್ಲ ಇರುವಾಗ ಡೊಮೆಸ್ಟಿಕ್ ಪೊಲಿಟಿಕ್ಸು ಒಂದು ಡೋಲಾಯಮಾನ ಪರಿಸ್ಥಿತಿ, ಇಂಟರ್ನ್ಯಾಷನಲ್ ಪೊಲಿಟಿಕ್ಸು ಡೋಲಾಯಮಾನ ಪರಿಸ್ಥಿತಿ ಇರುವಾಗ ಪಾಕಿಸ್ತಾನಕ್ಕೆ ತೊಂದರೆಗಳೇ ಹೆಚ್ಚು. ಹ್ಮ್. ಹಾಗಾಗಿ ಅವರು ನಾವು ಕ್ಯಾಟ್ ಆನ್ ದ ವಾಲ್ ಅಂತ ಹೇಳ್ತೀವಲ್ಲ ಇಂಗ್ಲಿಷ್ ಅಲ್ಲಿ, ಈ ಹೌದು. ಕಡೆಗೂ ಇಲ್ಲ ಆ ಕಡೆಗೂ ಇಲ್ಲ, ಆ ರೀತಿಯ ಒಂದು ಸ್ಥಿತಿ. ಪಾಕಿಸ್ತಾನಕ್ಕೆ ಆಕ್ಚುಲಿ ಏನೂ ನಿಲುವು ಪಡ್ಕೊಳ್ದೇ ಇದ್ರೇನೆ ಉತ್ತಮ. ನಾವು ಇವರ ಪರವಾಗೋ ಅವರ ಪರವಾಗೋ ನಿಲುವು ಪಡಿದೇಲೆ ಇರುವಂತಹ ಈ ಪರಿಸ್ಥಿತಿ ಸಿಕ್ಬಿಟ್ರೆ ಸಾಕು ಅನ್ನೋ ಮಟ್ಟದಲ್ಲಿ ಕೂತಿದ್ದಾರೆ. ಯಾರೂ ಕರಿಬಾರ್ದು ನಮ್ಮನ್ನ, ನಾವು ಯುದ್ಧ ಮಾಡಕ್ ಹೋಗ್ಕೂಡ್ದು. ಒಬ್ಬರ ಪರ ನಿಂತ್ರೆ ಇನ್ನೊಬ್ರಿಗೆ ಕೋಪ, ಇವರ ಪರ ನಿಂತ್ರೆ ಅವರಿಗೆ ಕೋಪ, ಈ ರೀತಿಯ ಪರಿಸ್ಥಿತಿ. ಅಲ್ವಾ? ಜೊತೆಗೆ ಅವ್ರದ್ದು ಒಂದು ರೀತಿಯ ಅವ್ರ ಮನಸ್ಥಿತಿ ನಮಗ್ ಗೊತ್ತೇ ಇದೆ. ಅವರು ಅಮೆರಿಕ ಇಂದನೂ ಸಹಾಯ ಪಡೆಯುವಂತ ಜನ. ಹಾಗಾಗಿ ಅಮೆರಿಕ ಟ್ರಂಪ್ಗೂ ಹೇಳ್ಬೋದು ನಾಳೆ ದಿನ, ಹೇ ಇಲ್ಲಿಂದ ಬಂದು ನೀನು ಅಟ್ಯಾಕ್ ಮಾಡು ಬೇಕಾದ್ರೆ ಇರಾನ್ಗೆ, ನಾನು ನನ್ನ ನೌಕಾ ನೆಲೆಯನ್ನು ಅಥವಾ ವಿಮಾನ ನೆಲೆಯನ್ನು ನಿನಗೆ ಬಿಟ್ಕೊಡ್ತೀನಿ, ಅಥವಾ ನಿನ್ನ ಫೈಟರ್ ಜೆಟ್ಗೆ ಪೆಟ್ರೋಲ್ ಬೇಕಾ ನಾನು ಹಾಕೊಡ್ತೀನಿ, ಈ ರೀತಿ ಎಲ್ಲ ಮಾಡ್ಬೋದು. ಅಂದ್ರೆ ಇಲ್ಲಿಯವರೆಗೆ ಪಾಕಿಸ್ತಾನದ ನೆಲೆಯನ್ನ ಬಳಸ್ಕೊಂಡಿಲ್ಲ ಅಮೆರಿಕ. ಈಗ ಪಾಕಿಸ್ತಾನದವ್ರು ನಂಗೆ ದುಡ್ಡು ಕೊಡ್ತೀಯಾ, ನಾನು ಇದೆಲ್ಲ ಮಾಡ್ಕೊಡ್ತೀನಿ ನಿನಗೆ ಅಂತ ಹೇಳಿದ್ರೆ ಟ್ರಂಪ್ ಒಪ್ಕೊಳ್ಳುವಂತ ಪ್ರಜೆ. ಹಾಗಾಗಿ ಈ ರೀತಿಯ ಒಂದು ಹೊಸ ದೋಸ್ತಿ ಏರ್ಪಾಡಾಗತ್ತಾ? ಅದು ಸಾಧ್ಯ ಇದೆ. ಆದ್ರೆ ಪಾಕಿಸ್ತಾನ ದುಡ್ಡಿಗಾಗಿ ಹಪಹಪಿಸುವಂತ ಒಂದು ಇದು ದೇಶ. ಹಾಗಾಗಿ ಅದು ಅಲ್ಲದೆ ಒಂದು ಟ್ರಂಪ್ ಜೊತೆ ಒಂದಷ್ಟು ಒಳ್ಳೆ ಅವಕಾಶ ಸಿಕ್ಕಿದ್ರೆ ಬಳಸ್ಕೊಂಡೇ ಬಿಡೋಣ ಅನ್ನೋ ರೀತಿಯೂ ಇರುತ್ತೆ. ಹಾಗಾಗಿ ಕರೆಕ್ಟ್. ಹಾಗಾಗಿ ಇದು ಏನಾದ್ರೂ ಸಾಧ್ಯತೆ ಇದೆಯಾ? ಹೌದು. ಸೊ ನೋಡ್ಬೇಕು ಹೇಗೆ ಹೋಗತ್ತೆ ಅಂತ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅವರ ಡೊಮೆಸ್ಟಿಕ್ ಪಾಲಿಟಿಕ್ಸ್ ತುಂಬಾ ಡೋಲಾಯಮಾನವಾಗಿದೆ. ಹಾಗಾಗಿ ಅದನ್ನು ನಾವು ಒಂದಷ್ಟು ಗಮನದಲ್ಲಿ ಇಟ್ಕೋಬೇಕು. ನೀವು ದಾಸ್ತಾನ್ ಬಗ್ಗೆ ಹೇಳ್ತಾ ಇದ್ರಿ, ಕಚ್ಚಾ ತೈಲ. ಈ ಕಚ್ಚಾ ತೈಲದ ಆಮದೇನಾದ್ರೂ ನಿಂತ್ರೆ ನಮ್ಮಲ್ಲಿ ದಾಸ್ತಾನ್ ಇದೆಯಾ? ಇದ್ರೆ ಎಷ್ಟು ಮಟ್ಟಿಗೆ ಒಂದು ಕ್ವಾಂಟಿಟಿಯಲ್ಲಿ ಇದೆ? ಎಷ್ಟು ನಾವ್ ಹೇಗ್ ಸರ್ವೈವ್ ಆಗ್ಬೋದು? ಓಕೆ, ನಮ್ಮಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಕಚ್ಚಾ ತೈಲವನ್ನ ಆಮದು ಮಾಡ್ಕೊಳ್ತೀವಿ. ಆಮದು ಮಾಡ್ಕೊಂಡು ಅದನ್ನ ಸಂಸ್ಕರಣೆ ಮಾಡ್ಕೊಳ್ತೀವಿ. ಅಂದ್ರೆ ಕಚ್ಚಾ ತೈಲದಿಂದ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ, ಅಥವಾ ಇದು ಏವಿಯೇಷನ್ ಫ್ಯೂಯಲ್ ಅಂತೀವಿ, ಅಂದ್ರೆ ವಿಮಾನಗಳಿಗೆ ಬಳಸುವಂತಹ ಇಂಧನ,
ಎಲ್ಲವನ್ನು ನಾವು ಬೇರೆ ಬೇರೆ ಮಾಡ್ಕೊಳ್ತೀವಿ. ಬೇರೆ ಬೇರೆ ಮಾಡ್ಕೊಂಡು ತನ್ನದೇ ಒಂದಷ್ಟು ದಾಸ್ತಾನು ಇಟ್ಕೊಂಡಿರ್ತೀವಿ. ಕಚ್ಚಾ ತೈಲವನ್ನು ಇಟ್ಕೊಂಡಿದೀವಿ, ಇದನ್ನು ಇಟ್ಕೊಂಡಿದೀವಿ. 1991 ಕೊಲ್ಲಿ ಯುದ್ಧ, 1991 ಗಲ್ಫ್ ವಾರ್, ಆಗಿನ ಆಗ ನಮ್ಮ ಆರ್ಥಿಕ ಸ್ಥಿತಿಯೇ ಚೆನ್ನಾಗಿರ್ಲಿಲ್ಲ, ಹೊರಗೆ ಕೂಡ ಏನು ಕಚ್ಚಾ ತೈಲ ಬರ್ತಿರ್ಲಿಲ್ಲ. ಇಂತಹ ಪರಿಸ್ಥಿತಿಗಳೆಲ್ಲ ಆವಾಗಿತ್ತು. ಹಾಗಾಗಿ ಆ ರೀತಿಯ ನೋವು ತಿಂದಂತಹ ದೇಶ ನಾವು 2012-13 ಅಲ್ಲ 2004-05 ಅಂತ ಕಾಣತ್ತೆ. ಆವಾಗ ನಾವೇನ್ ಮಾಡಿದ್ವಿ, ಇಲ್ಲ ನಾವೊಂದಷ್ಟು ದಾಸ್ತಾನು ಇಟ್ಕೋಬೇಕು, ಈ ರೀತಿಯ ಘಟನಾವಳಿಗಳು ನಡೆದ್ರೆ ನಾವೊಂದಷ್ಟು ದಾಸ್ತಾನು ಇಟ್ಕೋಬೇಕು ಅಂತ ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಪಬ್ಲಿಕ್ ಲಿಮಿಟೆಡ್ ಅಂತ ಒಂದು ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕ್ತು ಭಾರತ ಸರ್ಕಾರ. ಇದರ ಕೆಲಸ ಏನು ಅಂದ್ರೆ ಒಂದಷ್ಟು ಕಚ್ಚಾ ತೈಲವನ್ನ ದಾಸ್ತಾನು ರೂಪದಲ್ಲಿ ಇಟ್ಕೊಳ್ಳೋದು. ಇದಕ್ಕೆ ನಮ್ಮದೇ ರಾಜ್ಯದ ಮಂಗಳೂರು, ಮತ್ತೆ ಉಡುಪಿಯ ಹತ್ತಿರ ಪಡೂರು, ಮತ್ತೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ, ಈ 3 ಕಡೆ ಬಂದರಿನಲ್ಲಿ ಅಂದ್ರೆ ಹಡಗಿನಲ್ಲಿ ಬಂದರಿಗೆ ಬಂದಂತಹ ಕಚ್ಚಾ ತೈಲವನ್ನ ಒಂದಷ್ಟು ದಾಸ್ತಾನು ರೂಪದಲ್ಲಿ ಇಟ್ಕೊಂಡಿದೀವಿ. ಇದಲ್ಲದೆ ನಾವು ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ, ಆಮೇಲೆ ರಿಲಯನ್ಸ್ ಅವರ ಜಾಮ್ನಗರ್, ಗುಜರಾತ್ ಅಲ್ಲಿರುವಂತಹ ಜಾಮ್ನಗರ್ ರಿಫೈನರಿ, ಅಸ್ಸಾಂನ ದಿಬ್ರುಗಢಲ್ಲಿರುವಂತಹ ಒಂದು ರಿಫೈನರಿ, ಈ ಎಲ್ಲಾ ಕಡೆಗಳಿಗೂ ಬೇರೆ ನಾರ್ಮಲ್ ಆಗಿ ಕಳಿಸ್ತಾ ಇರ್ತೀವಿ. ಅದೊಂದು ಸಪ್ಲೈ ಚೈನ್. ಅಲ್ಲಿ ಸಂಸ್ಕರಣೆ ಆಗ್ತಿರತ್ತೆ. ಅದು ಇವರ ಪೈಪ್ಲೈನ್ ಮೂಲಕ ಆಗ್ಲಿ ಅಥವಾ ಇದು ಟ್ಯಾಂಕರ್ ಲಾರಿಗಳ ಮೂಲಕ ಆಗ್ಲಿ ದೇಶದಾದ್ಯಂತ ಎಲ್ಲಾ ಕಡೆ ಪೆಟ್ರೋಲ್ ಬಂಕ್ಗಳಿಗೆ ಹೋಗ್ತಿರುತ್ತೆ. ಅದು ನಮಗ್ ಗೊತ್ತೇ ಇದೆ. ಅಂದ್ರೆ ಈ ರಿಫೈನರಿಗಳು ಮತ್ತೆ ಪೈಪ್ಲೈನ್ಗಳಲ್ಲಿ 64.5 ದಿನಕ್ಕಾಗುವಷ್ಟು ಒಂದು ದಾಸ್ತಾನು ಇದೆ. ಅಲ್ಲದೆ ನಾನು ಹೇಳಿದಂತೆ ಮಂಗಳೂರು, ಪಡೂರು, ವಿಶಾಖಪಟ್ಟಣಂ ಇಲ್ಲಿ ಇನ್ನ ಹೆಚ್ಚುವರಿಯಾಗಿ 9.5 ದಿನಕ್ಕಾಗುವಷ್ಟು ದಾಸ್ತಾನು ಇಟ್ಕೊಂಡಿದೀವಿ ಕಚ್ಚಾ ತೈಲವನ್ನು. ಎರಡು ಕೂಡಿದ್ರೆ 74 ದಿನಕ್ಕಾಗುವಷ್ಟು ಕಚ್ಚಾ ತೈಲವನ್ನ ನಾವು ಇಟ್ಕೊಂಡಿದೀವಿ. ಅಂದ್ರೆ ಒಂದು ದಿನಕ್ಕೆ ನಾವು ಸರಿಸುಮಾರು 5.6 ಮಿಲಿಯನ್ ಬ್ಯಾರಲ್ಸ್ ಒಂದು ದಿನಕ್ಕೆ ನಾವು ಬಳಸ್ತೀವಿ ನಮ್ಮ ದೇಶದಲ್ಲಿ. ಅದು ಇಂಟು 74 ಅಂತ ಅಂದ್ಕೊಳ್ಳೋಣ. ಇಷ್ಟು ನಮ್ಮ ದೇಶದಲ್ಲಿ ದಾಸ್ತಾನಿದೆ. ಇದು ಇದು ನಾರ್ಮಲ್ ಸ್ಥಿತಿಗತಿಗಳಿದ್ರೆ. ಈಗ ನಾಳೆ ದಿನ ಯುದ್ಧ ಆಗ್ತಿದೆ, ಹಾಗಾಗಿ ನಾವು ರೇಷನ್ ಸಿಸ್ಟಮ್ ಅಳವಡಿಸ್ತೀವಿ, ಎಲ್ಲರಿಗೂ 1 ಲೀಟರ್ ಮಾತ್ರ ಕೊಡೋದು, 2 ಲೀಟರ್ ಮಾತ್ರ ಕೊಡೋದು ಅನ್ನುವಂತೆ ಮಾಡಿ ಬೇಕಾದ್ರೆ ಈ 74 ದಿನವನ್ನ ಎಳೆದು ಇನ್ನಷ್ಟು ಮಾಡ್ಕೋಬಹುದು. ಆದ್ರೆ ಆ ರೀತಿಯ ಪರಿಸ್ಥಿತಿ ಇನ್ನೂ ಬಂದಿಲ್ಲ ನಮ್ಗೆ. ಅದನ್ನೇ ಕೇಳ್ಬೇಕು ಅಂತ ನಿಮ್ಮನ್ನ ಕರೆದೆ. ಹಾಗೆ ಮಾಡ್ತಾರೆ. ಅವಶ್ಯಕತೆ ಇದ್ರೆ ಆ ರೀತಿ ಮಾಡ್ಕೋಬಹುದು. ಬಟ್ ಈಗ ಸದ್ಯಕ್ಕೆ ಆ ರೀತಿಯ ಯೋಚನೆ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ ದಾಸ್ತಾನು ಚೆನ್ನಾಗಿದೆ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ದಾಸ್ತಾನು ನಮ್ಮಲ್ಲಿ ಚೆನ್ನಾಗಿದೆ. ಸರ್, ಭಾರತಕ್ಕೆ ಯುದ್ಧದಿಂದ ಎಲ್ ಪಿ ಜಿ ದರ ಹೆಚ್ಚಾಗಿದೆ. ಇನ್ ಮುಂದೆ ಯಾವ ಇದೆಲ್ಲ ಹೆಚ್ಚಾಗ್ಬೋದು? ಜಸ್ಟ್ ನಮ್ಮದ ಟೈಮ್ ಕಡಿಮೆ ಇದೆ. ಭಾರತಕ್ಕೆ ಯುದ್ಧದಿಂದ ಎಲ್ ಪಿ ಜಿ ದರ ಹೆಚ್ಚಾಗಿದೆ. ಇನ್ ಮುಂದೆ ಯಾವ ರೀತಿ ಸಮಸ್ಯೆಗಳು ಬರ್ಬೋದು? ಪಾಯಿಂಟ್ ವೈಸ್ ಹೇಳಿದ್ರೆ ಹೆಂಗ್ ಹೇಳ್ತೀರಾ? ಅಲ್ಲ, ಈಗ ಡೀಸೆಲ್ ಬೆಲೆ ಹೆಚ್ಚಾದ್ರೆ LPG ಹೆಚ್ಚಾಗಿದೆ. ಹಾಗಾಗಿ ಮನೆಯಲ್ಲಿ ಅಡಿಗೆ ಮನೆಯ ಖರ್ಚುಗಳು ಹೆಚ್ಚಾಯ್ತು. ಒಂದು ಹೋಟೆಲ್ ಇವರಗಳ ಬಿಲ್ ಹೆಚ್ಚಾಗತ್ತೆ. ಈಗ ನಾಳೆ ದಿನ ಇಲ್ಲ ಪೆಟ್ರೋಲು ಮತ್ತೆ ಡೀಸೆಲ್ಲು ಹೆಚ್ಚು ಮಾಡಿದ್ರೆ ಅದು ಸರಕು ಸಾಗಾಣಿಕೆಯಲ್ಲಿ ಎಲ್ಲದರ ಮೇಲೂ ಹೊಡೆತ ಬಿದ್ದೇ ಬೀಳತ್ತೆ. ತರಕಾರಿ ಅಥವಾ ಮಾಮೂಲಿ ಎಂತದೇ ವಸ್ತುಗಳು ಎಲ್ಲದರ ಮೇಲೂ ಹೆಚ್ಚಾಗತ್ತೆ. ಆಗ ಒಂಥರ ಹಣದುಬ್ಬರ ದರನೇ ಹೆಚ್ಚಾಗ್ತಾ ಹೋಗ್ಬಿಡತ್ತೆ. ಈಗ ದಾಸ್ತಾನು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ. ಈಗ ದಾಸ್ತಾನಲ್ಲಿ ಏನಿದೆಯೋ ಅದನ್ನ ಸ್ವಲ್ಪವಾಗಿ ಅವರು ಓಪನ್ ಮಾರ್ಕೆಟ್ಗೆ ಬಿಡ್ತಾ ಹೋದ್ರೆ ಸರ್ಕಾರ, ಆಗ ಈ ಶಾಕ್ ಸ್ವಲ್ಪ ಕಡಿಮೆ ಆಗತ್ತೆ. ಶಾಕ್ ಪೂರ್ತಿ ಹೊಟ್ಟೋಗತ್ತೆ ಅಂತಿಲ್ಲ, ಆದ್ರೆ ಕಡಿಮೆ ಆಗ್ತಾ ಹೋಗತ್ತೆ. ಇಂಥ ಪರಿಸ್ಥಿತಿಗಳಿಗೆ ಅಂತಾನೆ ದಾಸ್ತಾನು ಮಾಡಿ ಇಟ್ಕೊಂಡಿರೋದು. ಹಾಗಾಗಿ ಬಳಸಬಹುದಾದಂತಹ ಪರಿಸ್ಥಿತಿ. ಈಗ ಇದನ್ನ ಹೇಗೆ ಓಪನ್ ಮಾಡ್ತಾರೆ ಅನ್ನೋದು ನಾವು ನೋಡ್ಬೇಕು. ಕಡೆದಾಗ ಒಂದು ಪ್ರಶ್ನೆ. ಇರಾನ್ ಅತ್ತ ಸೋಲನ್ನು ಒಪ್ಕೊಳ್ತಿಲ್ಲ, ಇತ್ತ ವಿಜಯದ ಹಾದಿಯಲ್ಲೂ ಇಲ್ಲ. ಹಾಗಿದ್ರೆ ಇರಾನ್ ಯಾವ ಕಾರಣಕ್ಕಾಗಿ ಕಾಯ್ತಾ ಇದೆ? ಸಿಂಪಲ್ ಆಗಿ ಹೇಳಿ.
ಅದೇ ಈಗ ನೆರೆಹೊರೆಯ ರಾಷ್ಟ್ರಗಳು ಅಮೆರಿಕ ಮೇಲೆ ಏನಾದ್ರೂ ಪ್ರೆಷರ್ ಹಾಕ್ಬೋದು ಒಂದು, ಅಥವಾ ಅಮೆರಿಕ ಇಸ್ರೇಲ್ ನಡುವೆನೆ ಏನಾದ್ರೂ ಭಿನ್ನಾಭಿಪ್ರಾಯ ಹುಟ್ಕೋಬಹುದು, ಅಥವಾ ಅಮೆರಿಕ ಒಳಗೆ ಏನಾದ್ರೂ ಅಲ್ಲಿನ ವಿಪಕ್ಷದವರು ಅಥವಾ ರಿಪಬ್ಲಿಕನ್ ಪಕ್ಷದವರೇ ಟ್ರಂಪ್ ವಿರುದ್ಧ ಬೀಳ್ಬೋದು, ಅಥವಾ ರಷ್ಯಾನೋ ಅಥವಾ ಚೈನಾನೋ ನಮ್ಮ ಬೆನ್ನಿಗೆ ಬಂದು ನಿಂತ್ಕೋಬೋದಾ, ಈ ರೀತಿ. ಅಂದ್ರೆ ಕ್ರಿಕೆಟ್ನ ಉದಾಹರಣೆ ಕೊಡೋದಾದ್ರೆ ಧೋನಿ ಅವರು 19ನೇ ಓವರ್ 20ನೇ ಓವರ್ ವರೆಗೂ ಮ್ಯಾಚ್ ಎಳೀತಾ ಹೋಗ್ತಿದ್ರು. ಅಂದ್ರೆ ಎದುರಾಳಿ ಏನಾದ್ರೂ ತಪ್ಪು ಮಾಡ್ಬೋದಾ, ಒಂದು ಬ್ಯಾಟ್ ಬಾಲ್ ಹಾಕಿದ್ರೆ ನಾನು ಸಿಕ್ಸ್ ಹೊಡೆದ್ರೆ ನನ್ಗೆ ಗೆಲುವು ಸಾಧಿಸ್ಬೋದು ಅಂತ. ಅಂದ್ರೆ ಯುದ್ಧವನ್ನ ಆದಷ್ಟು ಎಳ್ಕೊಂಡು ಹೋಗುವಂತದ್ದೇ ಇವರ ಧ್ಯೇಯ ಇವಾಗ ಸದ್ಯಕ್ಕೆ. ಇನ್ನೊಂದು ಪ್ರಶ್ನೆ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ ಕೆಲವೊಂದು ಈ ಯುದ್ಧ ವಿಮಾನಗಳನ್ನ ಡಿಸೈನ್ ಮಾಡಿಟ್ಟಿರ್ತಾರೆ ನೆಲಗಳಲ್ಲಿ. ಅದನ್ನ ಅಮೆರಿಕದವರು ಅಥವಾ ಇತರೆ ಯಾರೆಲ್ಲ ಇಸ್ರೇಲ್ ಆಗಿರ್ಬೋದು ಯಾರೆಲ್ಲ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾರೆ, ಅದು ನಿಜವಾಗಿಯೂ ಒಂದು ಯುದ್ಧ ವಿಮಾನ ಅಂತ ಅಂದ್ಕೊಂಡು ತಮ್ಮಲ್ಲಿರುವ ಕ್ಷಿಪಣಿ ಆಗಿರ್ಬೋದು, ತಮ್ಮಲ್ಲಿರುವಂತಹ ಮದ್ದುಗುಂಡುಗಳನ್ನ ಹಾಕುವಂತದ್ದಾಗಿರ್ಬೋದು, ಇದು ನಿಜಾನ ಸುಳ್ಳ ಅನ್ನೋದು ಪ್ರಶ್ನೆ. ಇದು ಓಪನ್ ಸೀಕ್ರೆಟ್, ಇದು ಗೊತ್ತಿರುವಂತದ್ದೇ. ಇದನ್ನ ಇಲ್ಲೇ ಅಲ್ಲ, ವೆನೆಜುವೆಲಾನಲ್ಲೂ ಹೀಗೆ ಇಟ್ಕೊಂಡಿದ್ರು, ಇರಾಕ್ ಅಲ್ಲೂ ಸ್ವಲ್ಪ ದಿನ ಹೀಗೆ ಮಾಡಿದ್ರು ಕೂಡ. ಹಾಗಾಗಿ ಇದು ಗೊತ್ತಿರುವಂತಹ ಓಪನ್, ಈ ಯುದ್ಧಗಳಲ್ಲಿ ಇದು ಮಾಮೂಲಿ ಸೀಕ್ರೆಟ್, ಎಲ್ಲರಿಗೂ ಗೊತ್ತಿರುವಂತ ಒಂದು ಚಿತ್ರಣ. ಹೌದು. ಈ ರೀತಿ ಪ್ರತಿಯೊಂದು ಯುದ್ಧದಲ್ಲೂ ನಡೆಯುತ್ತೆ. ಇಷ್ಟೆಲ್ಲ ಡೆವಲಪ್ ಆಗಿರುವಂತಹ ದೇಶಗಳಿಗೆ ಅದೊಂದು ಚಿತ್ರ ಅಂತ ಹೇಳೋದನ್ನ ಡಿಟೆಕ್ಟ್ ಮಾಡ್ಲಿಕ್ಕಂತದ್ದು ಯಾವ ಅಂಶಗಳು, ಯಾವ ಐಟಮ್ಗಳು ಅವ್ರ ಹತ್ರ ಇಲ್ವಾ? ಅಲ್ಲ, ಇದೆ, ಗೊತ್ತು. ಆದ್ರೆ ಇದಕ್ಕೆ ಖರ್ಚಾಗುವಂತಹ ಹೆಚ್ಚು ಹಣವನ್ನ ಖರ್ಚು ಮಾಡುವಂತಹ ರಾಕೆಟ್ ಅನ್ನ ಹಾಕೋದಿಲ್ಲ, ಸಣ್ಣ ರಾಕೆಟ್ ಅನ್ನ ಹಾಕ್ತಾರೆ. ಒಂದ್ ವೇಳೆ ನಿಜ ಹೋಗ್ಲಿ ಅಂತ ಅದು ಯಾವ ರೀತಿ ಎಕ್ಸ್ಪ್ಲೋಡ್ ಆಗತ್ತೆ, ಯಾವ ರೀತಿ ಬ್ಲಾಸ್ಟ್ ಆಗತ್ತೆ ಅಂತ ನೋಡ್ತಾರೆ. ಅದರಿಂದ ಗೊತ್ತಾಗ್ಬಿಡತ್ತೆ ಅದ್ ನಿಜವಾದ ವಿಮಾನ ಇತ್ತ ಅಥವಾ ಬೊಂಬೆ ವಿಮಾನ ಇತ್ತ ಅಂತ. ಒಂದು. ಇನ್ನೊಂದು, ಈ ಯುದ್ಧದಲ್ಲಿ ಇರಾನ್ ಒಳಗೆ ಹೆಚ್ಚಿನ ಮಟ್ಟದ ಗೂಢಾಚಾರಿಗಳಿದ್ದಾರೆ ಇಸ್ರೇಲ್ನವರದ್ದು. ಹಾಗಾಗಿ ಆ ಗೂಢಾಚಾರಿಗಳು ಸರ್ಕಾರದ ಪ್ರತಿ ಎಲ್ಲ ಹದರದಲ್ಲೂ ಇದ್ದಾರೆ. ಹಾಗಾಗಿ ಈ ಎಲ್ಲಾ ಸೀಕ್ರೆಟ್ಗಳು ಅವ್ರಿಗೂ ಹೋಗ್ತಿದೆ, ಇಸ್ರೇಲ್ ಅವ್ರಿಗೂ ಹೋಗ್ತಿದೆ. ಹಾಗಾಗಿ ಇಸ್ರೇಲ್ ಈ ತಪ್ಪು ಮಾಡತ್ತೆ ಅಂತ ಅಂದ್ಕೊಂಡ್ರೆ, ಇಸ್ರೇಲ್ ಅಂದ್ರೆ ನಾವೀ ತಪ್ಪು ಮಾಡ್ತೀವಿ ಅಂತ ಅವ್ರು ಅನ್ಕೊಂಡಿದ್ದಾರೆ, ಬೆಪ್ಪರು ಅಂತಾನು ಇಸ್ರೇಲ್ ಅನ್ಕೊಳ್ತಿದ್ದಾರೆ ಅಲ್ವಾ? ಇದು ಚದುರಂಗದ ಆಟದ ಇನ್ನೊಂದು ಆಯಾಮ ಅಂತ ಅನ್ಕೊಳ್ಳೋಣ. ನಾನ್ ಹಳ್ಳಕ್ ಬೀಳ್ತೀನಿ ಅಂತ ಅವ್ನು ಅನ್ಕೊಂಡಿದ್ದಾನೆ ಅಂತ ನನ್ಗೆ ಗೊತ್ತು ಅನ್ನೋ ರೀತಿಯಲ್ಲಿ. ಹಾಗೆ ಇದು ಒಂಥರ ಡಬಲ್ ಗೇಮೇ. ಈ ರೀತಿಯ ಡಬಲ್ ಗೇಮ್ಗಳು ನಡೀತಿರುತ್ತೆ. ಇದಿಷ್ಟು ಇವಾಗ ಈ ಪ್ರಸ್ತುತವಾಗಿ ಎಲ್ರು ಗೊತ್ತಾಗಿರ್ಬೇಕಂತ ಈ ವಿಷಯ ಆಗಿರೋದ್ರಿಂದ ಈ ಒಂದು ಚರ್ಚೆಗೆ ನಿಮ್ಮನ್ನ ಕರೆದೆ. ಸರ್, ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು. ಕಿಶೋರ್ ನಾರಾಯಣ್ ಸರ್ ಯಾವುದೇ ರೀತಿಯ ಡಿಫೆನ್ಸ್ ಆಗಿರ್ಬೋದು, ಆರ್ಥಿಕದ ವಿಚಾರ ಆಗಿರ್ಬೋದು, ಯಾವ್ದನ್ನ ಕೇಳಿದ್ರು ಕೂಡ ಕೂಲಂಕುಷವಾಗಿ ಅರ್ಥ ಆಗುವಾಗ ನಮಗೆ ಹೇಳ್ಕೊಡ್ತಾರೆ. ಅದಕ್ಕೋಸ್ಕರ ಇವ್ರಿಗೊಂದು ಕರೆ ಮಾಡಿ, ಸರ್ ಡೌಟ್ಸ್ ಗಳಿದೆ, ನನಗಿದೆ ಅಂಡ್ ವೀಕ್ಷಕರಿಗಿದೆ, ಬನ್ನಿ ಮಾತಾಡಿ ಅಂತ ಹೇಳೋದಕ್ಕೆ ಸಮಯ ಕೊಟ್ಟು ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಮತ್ತೊಂದು ಅಪ್ಡೇಟ್ ಏನಾದಿದ್ರೆ ನಿಮ್ಮ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಸರ್. ಥ್ಯಾಂಕ್ ಯು. ಧನ್ಯವಾದಗಳು. Subscribe to One India and never miss an update. Download the One India app now.